ಕರ್ನಾಟಕ ಮುಂಗಾರು ಪೂರ್ವ ಮಳೆಯಿಂದಾಗಿ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಬೆಂಗಳೂರಿನ ಜನ ಎಷ್ಟರ ಮಟ್ಟಿಗೆ ಪರದಾಡ್ತಿದ್ದಾರೆ ಅಂತ ಸತತ 3 ದಿನಗಳಿಂದಲೂ ಕೂಡ ಗಮನಿಸ್ತಾ ಇದ್ವಿ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಹಾನಿಗೊಳಗಾಗಿರುವ ಪ್ರದೇಶ ಅಂದ್ರೆ ಅದು ಸಾಯಿ ಲೇಔಟ್. ಜನರಿಗೆ ಈಗಲೂ ಕೂಡ ಜಲಕಂಟಕ. 3ನೇ ಕ್ರಾಸ್ ನಲ್ಲಿರುವಂತಹ ಭಾಗದಲ್ಲಿ ಇನ್ನೂ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆಯಂತೆ. ನೆಲಮಹಡಿಯ ಮನೆಗಳಲ್ಲಿ ಇನ್ನೂ ಕೂಡ ನೀರಿನ ಪ್ರಮಾಣ ಮಾತ್ರ ಕಡಿಮೆ ಆಗಿಲ್ಲ. ಕಿಟಕಿ ತನಕ ಕೂಡ ಮಳೆ ನೀರು ಬಂದು ನಿಂತ್ಕೊಂಡಿದೆ. ದುರ್ವಾಸನೆಯ ನೀರಿನಿಂದ ಜನರಲ್ಲಿ ರೋಗದ ಭೀತಿ ಆವರಿಸಿದೆ. 3 ದಿನಗಳಿಂದ ಕರೆಂಟ್ ಇಲ್ಲದೆ ಜನ ಪರದಾಡ್ತಿದ್ದಾರಂತೆ. 3 ದಿನ ಆಯ್ತು, ವಿದ್ಯುತ್ ಇಲ್ಲ, ಮತ್ತೊಂದು ಕಡೆ ನೀರಿನ ಪ್ರಮಾಣ ಇಳಿಕೆ ಆಗಿಲ್ಲ, ಸರಿಯಾಗಿ ಅಲ್ಲಿ ಫುಡ್ ಸಪ್ಲೈ ಆಗಲ್ಲ, ಕುಡಿಯೋಕ್ ನೀರು ಸಿಗಲ್ಲ. ಇಂಥ ಪರಿಸ್ಥಿತಿಯನ್ನ ಸಾಯಿ ಲೇಔಟ್ ಜನ ಎದುರಿಸಬೇಕಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ, ಅಲ್ಲೆಲ್ಲ ಟ್ರ್ಯಾಕ್ಟರ್ ಎಲ್ಲ ತಂದ್ಬಿಟ್ಟು ಓಡಾಡಿದ್ರಪ್ಪ ಜನಪ್ರತಿನಿಧಿಗಳು, ಹೆಂಗಿದೆ ವಾಸ್ತವ ಪರಿಸ್ಥಿತಿ ಅಂತ. ಆ ನಂತರ ನೀರನ್ನ ತೆರವು ಮಾಡುವಂತ ಕೆಲಸಗಳು ಆಯ್ತು ಅಂತ ಕೇಳ್ಪಟ್ವಿ. ಆದ್ರೆ ನೀರಿನ ಪ್ರಮಾಣ ಮಾತ್ರ ಅಲ್ಲಿ ಕಡಿಮೆ ಆಗಿಲ್ಲ. ದೃಶ್ಯ ನೋಡ್ತಾ ಇದ್ದೀರಿ, ಕಂಪ್ಲೀಟ್ ಆಗಿ ಕೆರೆ ರೀತಿಯಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ. ಸ್ವಲ್ಪನೂ ನೀರಿನ ಪ್ರಮಾಣ ಕಡಿಮೆ ಆಗಿಲ್ಲ. ಸೊ ಕೆಳಗಡೆ ಅಂದ್ರೆ ನೆಲಮಹಡಿಯಲ್ಲಿರುವಂತಹ ಮನೆಯಲ್ಲಿ ಜನ ಇರಕ್ಕಾಗಲ್ಲ. ಮೊದಲ ಮಹಡಿ ಇದ್ರೆ ಮಾತ್ರ ಅಲ್ಲಿ ವಾಸ ಮಾಡ್ತಿದ್ದಾರೆ. ಇನ್ನು ಕೆಲವರು ಆ ಏರಿಯಾ ಬಿಟ್ಟು ಹೋಗ್ಬೇಕಾದಂತಹ ಪರಿಸ್ಥಿತಿ. ಬಟ್ ಇದ್ರ ಜೊತೆಗೆ ಕಾಡ್ತಾ ಇರುವಂತಹ ಭೀತಿ ಏನ್ ಗೊತ್ತಾ? ರೋಗ ರುಜಿನಗಳು. ಯಾಕಂದ್ರೆ ಕೊಳಚೆ ನೀರು ಕಂಪ್ಲೀಟ್ ಆಗಿ ಬರೀ ಮಳೆ ನೀರಲ್ಲ, ಇದು ರಾಜಕಾಲುವೆ ಚರಂಡಿ ನೀರು ಕೂಡ ಈ ನೀರಿನ ಜೊತೆಗೆ ಸೇರ್ಕೊಂಡು ಬಂದಿರೋದ್ರಿಂದ ಗಬ್ಬು ನಾರ್ತಾ ಇದೆಯಂತೆ. ಹಾಗಾಗಿ ರೋಗ ರುಜಿನಗಳು ಬಂದ್ರೆ ಯಾರಪ್ಪ ಗತಿ ಅಂತ ಜನ ಈಗ ಪರದಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿ. ಚರಣ್, ಸಾಯಿ ಲೇಔಟ್ ಜನರ ಸ್ಥಿತಿ ಹೇಳ್ತಿರೋದು, ಯಾರು ಬಂದ್ರೂ ಇವ್ರ ಸಮಸ್ಯೆಗೆ ಪರಿಹಾರ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮಳೆ ನಿಂತರೂ ಕೂಡ ಅದರಿಂದ ಅವಾಂತರ ಕಡಿಮೆ ಆಗಿಲ್ವಲ್ಲ, ಏನ್ ಹೇಳ್ತಾರೆ ಜನ? ಯಾವೆಲ್ಲ ಸಮಸ್ಯೆಗಳಿದೆ ಇನ್ನೂ ಕೂಡ ಅಲ್ಲಿ? ಎಸ್ ಶ್ರುತಿ, ಏನು ಸಾಯಿ ಲೇಔಟ್ ನಲ್ಲಿ ಕಳೆದ 2 ದಿವಸಗಳಿಂದ ಏರಿಯಾವೇ ಸಂಪೂರ್ಣ ಜಲಾವೃತ ಆಗಿರುವಂತದ್ದು. ಮಳೆ ನಿಂತರೂ ಕೂಡ ಅದರ ಅವಾಂತರಗಳು ನಿಲ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಮಳೆ ಬಂದು ಸಂಪೂರ್ಣವಾಗಿ ಜಲಾವೃತವಾದ ಹಿನ್ನೆಲೆಯಲ್ಲಿ ಒಂದಿಷ್ಟು ವಿದ್ಯುತ್ ಸಂಪರ್ಕ ಕೂಡ ಕಡಿತ ಆಗಿರುವಂತದ್ದು. ಇದರ ಜೊತೆಗೆ ಕೊಚ್ಚೆ ನೀರು ಮನೆ ಒಳಗೆ ಎಂಟ್ರಿ ಕೊಟ್ಟಿರೋದ್ರಿಂದಾಗಿ ಮನೆ ಸಂಪೂರ್ಣವಾಗಿ ಗಬ್ಬು ನಾರ್ತಾ ಇದೆ. ಇದರ ಜೊತೆಗೆ ಗ್ರೌಂಡ್ ಫ್ಲೋರ್ ನಲ್ಲಿ ಇರುವಂತಹ ಮನೆಗಳು ಎಲ್ಲ ಸಂಪೂರ್ಣವಾಗಿ ಖಾಲಿ ಮಾಡಿರುವಂತದ್ದು. ತಮ್ಮ ಸ್ನೇಹಿತರ ಮನೆಗೆ, ಸಂಬಂಧಿಕರ ಮನೆಗೆ ಕೂಡ ಹೋಗಿರುವಂತದ್ದು. ಮತ್ತೆ ಇನ್ನು ಏನು ಫಸ್ಟ್ ಫ್ಲೋರ್ ಆಗಿರ್ಬೋದು, ಸೆಕೆಂಡ್ ಫ್ಲೋರ್ ಆಗಿರ್ಬೋದು, ಇತರ ಮಹಡಿಗಳಲ್ಲಿರುವಂತಹ ಮನೆ ಏನಿದೆ ಅವರಿಗೆ ಇನ್ನೂ ಸಂಕಷ್ಟ ತಪ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಏರಿಯಾವೇ ಗಬ್ಬು ನಾರ್ತಾ ಇದೆ. ಇದರಿಂದಾಗಿ ರೋಗ ರುಜಿನಗಳು ಬರುವಂತಹ ಸಾಧ್ಯತೆಗಳಿದೆ. ಮತ್ತೆ ಏನು ಕೊಳಚೆ ನೀರು ಏನಿದೆ, ಕೊಳಚೆ ನೀರಿನಿಂದಾಗಿ ಆ ಮನೆಗಳ ಗೋಡೆಗಳಾಗಿರ್ಬಹುದು ಎಲ್ಲ ಕೂಡ ಸಂಪೂರ್ಣವಾಗಿ ನಾಶವಾಗಿ ಹೋಗಿರುವಂತದ್ದು. ಇನ್ನು ಕೂಡ ಒಂದಿಷ್ಟು ಭಾಗದಲ್ಲಿ ಅಂತ ಹೇಳಿದ್ರೆ ಆ ಬೀದಿಯ ಕೊನೆಗಳಲ್ಲಿ ಸಂಪೂರ್ಣವಾಗಿ ನೀರು ನಿಂತಿರುವಂತದ್ದು. ಅಲ್ಲಿರುವಂತಹ ಮನೆಗಳಲ್ಲಿ ಈಗಲೂ ಕೂಡ ಹೊರ ಬರ್ಲಿಕ್ಕೆ ಆಗದೆ ಇರುವಂತಹ ಸ್ಥಿತಿ ಆಗಿದೆ. ಒಂದು ಕಡೆಯಲ್ಲಿ ಮಳೆ ಬಂದು ಸಂಪೂರ್ಣವಾಗಿ ಸಾಯಿ ಲೇಔಟ್ ನ ಜಲಾವೃತಗೊಳಿಸಿ ಹೋಗಿದ್ರೆ, ಇತ್ತ ಮಳೆ ನಿಂತು ಹೋದ್ರೂ ಕೂಡ ಅಲ್ಲಿನ ಜನರಿಗೆ ಪರದಾಡುವಂತಹ ಸ್ಥಿತಿ ಮತ್ತೆ ಮುಂದುವರಿಯುತ್ತಿರುವಂತದ್ದು ಶ್ರುತಿ. ಓಕೆ ಚರಣ್, ಈಗ ಜನಪ್ರತಿನಿಧಿಗಳು ಬಂದ್ರು ನೀರು ತೆರವು ಮಾಡ್ತೀವಿ ಅಂತ ಅಂದ್ರು, ಬಟ್ ಯಾವ್ದು ಕೂಡ ಸೊಲ್ಯೂಷನ್ ಆದಂಗೆ ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ಅವ್ರಿಗೆ ಫುಡ್ ಸಪ್ಲೈ, ಕುಡಿಯೋಕ್ ನೀರು ಅದೇನಾದ್ರೂ ಸಿಗ್ತಾ ಇದೆಯಾ? ಎಸ್ ಶ್ರುತಿ, ಏನು ಎಲ್ಲಾ ಪ್ರತಿನಿಧಿಗಳು ಬಂದ್ರು, ಅದನ್ನ ವಿಸಿಟ್ ಮಾಡಿದ್ರು, ನೋಡಿದ್ರು, ಆದ್ರೆ ಒಂದಿಷ್ಟು ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ರು. ಸಂಪೂರ್ಣವಾಗಿ ಪೂರ್ತಿ ಒಂದು 7 ರಿಂದ 8 ಅಡಿ ನೀರು ನಿಂತಿತ್ತು. ಆದ್ರೆ ಈಗ ಮೋರಿಗಳನ್ನ ತೆರವುಗೊಳಿಸಿ ಮೋರಿಗಳ ಮೂಲಕ ನೀರು ಹೋಗುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆದ್ರೆ ಮೋರಿಯಲ್ಲಿ ಕೂಡ ಅಲ್ಲಿ ನಿಂತ ನೀರು ತೆಗೆದುಕೊಳ್ಳುವಂತ ಕೆಪಾಸಿಟಿ ಇಲ್ಲ. ಯಾಕಂತ ಹೇಳಿದ್ರೆ ಬೇಸಿಗೆಯಲ್ಲೇ ಈ ಹೂಳೆತ್ತುವ ಕೆಲಸಗಳು ಆಗಬೇಕಿತ್ತು, ಮೋರಿಗಳನ್ನ ಸ್ವಚ್ಛ ಮಾಡುವ ಕೆಲಸ ಆಗಬೇಕಿತ್ತು. ಆದ್ರೆ ಎಲ್ಲ ಕೆಲಸ ಮಾಡದೇ ಇರೋ ಹಿನ್ನೆಲೆಯಲ್ಲಿ ಆ ಒಂದು ಭಾಗದಲ್ಲಿ ಈ ಕೆಲಸಗಳು ಆಗಿಲ್ಲ. ಈ ನಿಟ್ಟಿನಲ್ಲಿ ಮೋರಿಯಲ್ಲಿ ಕೂಡ ನೀರು ಅಷ್ಟು ಸಫಿಶಿಯಂಟ್ ಆಗಿ ಹೋಗ್ತಾ ಇಲ್ಲ. ಮತ್ತೆ ಅಲ್ಲಿರುವ ಜನರಿಗೆ ಈಗ ಸದ್ಯದ ಪರಿಸ್ಥಿತಿಗೆ ಯಾವುದೇ ಅಧಿಕಾರಿಗಳಾಗಿರ್ಬಹುದು, ಯಾವುದೇ ಶಾಸಕರಾಗಿರ್ಬಹುದು, ನೀರಿನ ವ್ಯವಸ್ಥೆ ಆಗಿರ್ಬಹುದು, ಆಹಾರದ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ. ಅಲ್ಲಿರುವ ನಿವಾಸಿಗಳೇ ಬೇರೆ ಕಡೆಗೆ ಹೋಗಿ ಅಂತ ಹೇಳಿದ್ರೆ ಮೇನ್ ರೋಡ್ಗೆ ಬಂದು ಅಲ್ಲಿಂದ ಊಟವನ್ನ ಖರೀದಿ ಮಾಡುವಂತದ್ದು, ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿ ಇದ್ದಂತಹ ಸುತ್ತಮುತ್ತಲಿದ್ದಂತ ಅಂಗಡಿಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಯಾಕಂತ ಹೇಳಿದ್ರೆ 3-4 ದಿವಸಗಳಿಂದ ಮಳೆ ನೀರು ನುಗ್ಗಿ ಹಣ್ಣು ತರಕಾರಿಗಳು ಒಂದೆಡೆ ಕೊಚ್ಚೆತ್ತು ನಾರ್ತಾ ಇದೆ. ಇದರ ಜೊತೆಗೆ ಹಾಲು ತರಲಿಕ್ಕೂ ಕೂಡ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಶ್ರುತಿ.